ವಯೋಸಹಜ ಅನಾರೋಗ್ಯದಿಂದ ಬಳಲ್ತಾ ಇದ್ದ ಮಾಜಿ ಸಿಎಂ ಎಸ್.ಎಂ. ಕೃಷ್ಣ ವಿಧಿವಶರಾಗಿದ್ದಾರೆ. 93 ವರ್ಷ ವಯಸ್ಸಾಗಿತ್ತು. ಬೆಂಗಳೂರಿನ ಸದಾಶಿವನಗರ ನಿವಾಸದಲ್ಲಿ ಮಧ್ಯರಾತ್ರಿ 2:45 ಎಸ್.ಎಂ. ಕೃಷ್ಣ ಕೊನೆಯುಸಿರೆಳೆದಿದ್ದಾರೆ. ಅವರ ರಾಜಕೀಯ ಜೀವನ, ರಾಜಕಾರಣಕ್ಕೆ ಅವರು ಸುದೀರ್ಘವಾಗಿ ಸಲ್ಲಿಸಿದಂತಹ ಸೇವೆ ಎಲ್ಲವೂ ಕೂಡ ಈಗಿನ ಯುವ ರಾಜಕಾರಣಿಗಳಿಗೆ ಒಂದು ಮಾರ್ಗದರ್ಶನ. 1999ರಲ್ಲಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಆಡಳಿತವನ್ನ ನಡೆಸಿದವರು ಎಸ್.ಎಂ. ಕೃಷ್ಣ ಅವರು. ಆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ 132 ಸೀಟ್ಗಳನ್ನ ಗೆದ್ದು ಅಧಿಕಾರದ ಗದ್ದುಗೆ ಹಿಡಿತು. ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಎಸ್.ಎಂ. ಕೃಷ್ಣ. ಅವರ ಮುಖ್ಯಮಂತ್ರಿಯಾಗಿದ್ದ ಅವಧಿಯಲ್ಲಿ ಅವರು ಎದುರಿಸಿದಂತಹ ಸವಾಲುಗಳು ಅನೇಕ. 2 ದೊಡ್ಡ ಮಟ್ಟದ ಘಟನೆ ರಾಜ್ಯದಲ್ಲಿ ನಡೆಯುತ್ತೆ. ಡಾಕ್ಟರ್ ರಾಜ್ ಅವರನ್ನ ವೀರಪ್ಪನ್ 3 ತಿಂಗಳುಗಳ ಕಾಲ ಅಪಹರಣ ಮಾಡಿದರು. ಆಗ ರಾಜ್ಯದಾದ್ಯಂತ ಪ್ರತಿಭಟನೆಗಳು ನಡೆಯುತ್ತೆ, ಹೋರಾಟ ನಡೆಯುತ್ತೆ, ಸರ್ಕಾರದ ವಿರುದ್ಧ ದೊಡ್ಡ ಆಕ್ರೋಶ ವ್ಯಕ್ತವಾಗುತ್ತೆ. ಅಂತಹ ಪರಿಸ್ಥಿತಿಯನ್ನು ಸಮರ್ಥವಾಗಿ ಎಸ್.ಎಂ. ಕೃಷ್ಣ ಅವರು ನಿಭಾಯಿಸಿದರು. ಡಾಕ್ಟರ್ ರಾಜ್ ಅವರನ್ನ ಸುರಕ್ಷಿತವಾಗಿ ಕರೆತಂದರು. ಎಸ್.ಎಂ. ಕೃಷ್ಣ ಅವರ ಮನೆ ಬಳಿ ಹೆಚ್ಚುವರಿ ಪೊಲೀಸರನ್ನ ನಿಯೋಜಿಸಲಾಗಿದೆ. ಸದಾಶಿವನಗರದ ಎಸ್.ಎಂ. ಕೃಷ್ಣ ಅವರ ನಿವಾಸದಲ್ಲಿ ಮಧ್ಯರಾತ್ರಿ 2:45 ಎಸ್.ಎಂ. ಕೃಷ್ಣ ಕೊನೆಯುಸಿರೆಳೆದಿದ್ದಾರೆ. ಸುದ್ದಿ ತಿಳಿತಾ ಇದ್ದಂತೆ ಅವರ ಮನೆ ಬಳಿ ಎಸ್.ಎಂ. ಕೃಷ್ಣ ಅವರ ಅಭಿಮಾನಿಗಳು ಬರ್ತಾ ಇದ್ದಾರೆ, ಕುಟುಂಬ ಸ್ನೇಹಿತರು ಕೂಡ ಬರ್ತಾ ಇದ್ದಾರೆ. ಹೆಚ್ಚುವರಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಎಸ್.ಎಂ. ಕೃಷ್ಣ ಮನೆಯ ಬಳಿ ರಸ್ತೆಯ 2 ಬದಿ ಬ್ಯಾರಿಕೇಡ್ ಅನ್ನ ಹಾಕಿದ್ದಾರೆ ಪೊಲೀಸರು. ಪೊಲೀಸರಿಂದ ಬಿಗಿ ಬಂದೋಬಸ್ತ್ ಆಗಿದೆ. ಎಸ್.ಎಂ. ಕೃಷ್ಣ ಅವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಗಳು ಕೂಡ ನಡೀತಾ ಇದೆ, ಸಿದ್ಧತೆಗಳಾಗ್ತಾ ಇದೆ. ಅದಕ್ಕೂ ಮುಂಚಿತವಾಗಿ ಅವರ ನಿವಾಸದ ಬಳಿ ಹೆಚ್ಚುವರಿ ಪೊಲೀಸರನ್ನ ನಿಯೋಜಿಸಲಾಗಿದೆ. ರಸ್ತೆಯ 2 ಬದಿ ಬ್ಯಾರಿಕೇಡ್ ಅನ್ನ ಹಾಕಿದ್ದಾರೆ ಪೊಲೀಸರು, ಬಿಗಿ ಬಂದೋಬಸ್ತನ್ನ ಮಾಡಿದ್ದಾರೆ. ಸುದ್ದಿ ತಿಳಿತಾ ಇದ್ದಂತೆ ಎಸ್.ಎಂ. ಕೃಷ್ಣ ಅವರ ಕುಟುಂಬಸ್ಥರು, ಸ್ನೇಹಿತರು, ಅಭಿಮಾನಿಗಳು ಸಹ ಎಸ್.ಎಂ. ಕೃಷ್ಣ ಅವರ ಮನೆ ಬಳಿ ಬರ್ತಾ ಇದ್ದಾರೆ. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದೀಶ್, ನೇರ ಸಂಪರ್ಕದಲ್ಲಿದ್ದಾರೆ. ನಂದೀಶ್, ಮಧ್ಯರಾತ್ರಿ ಆದಂತಹ ಘಟನೆ ಇದು. ಬೆಂಗಳೂರಿನ ಸದಾಶಿವನಗರದ ನಿವಾಸದಲ್ಲಿ ಕೊನೆಯುಸಿರೆಳೆದಿದ್ದಾರೆ ಎಸ್.ಎಂ. ಕೃಷ್ಣ ಅವರು. ಸೊ ಈ ಬಗ್ಗೆ ಸುದ್ದಿ ತಿಳಿತಾ ಇದ್ದಂತೆ ಅವರ ಸ್ನೇಹಿತರು, ಕುಟುಂಬಸ್ಥರು ಈಗ ಮನೆ ಕಡೆ ಬರ್ತಾ ಇದ್ದಾರೆ. ಬಟ್ ಅಭಿಮಾನಿಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ತಾ ಇದ್ದಾರೆ. ಸೊ ಹಾಗಾಗಿ ಭದ್ರತೆ ಕಡೆ ಯಾವ ರೀತಿ ಗಮನ ಕೊಡಲಾಗಿದೆ? ಶ್ವೇತಾ, ಏನಂತಂದರೆ ಸದಾಶಿವನಗರದ ಮಾಜಿ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ಅವರ ನಿವಾಸದಲ್ಲಿ ಎಸ್.ಎಂ. ಕೃಷ್ಣ ಅವರು ರಾತ್ರಿ 2:45 ವಯೋಸಹಜ ಕಾಯಿಲೆಯಿಂದ ಮೃತಪಟ್ಟಿರುವಂಥದ್ದು. ಅಂದರೆ ಬಹುದಿನಗಳಿಂದ ಶ್ವಾಸಕೋಶ ತೊಂದರೆಯಿಂದ ಅವರು ಬಳಲ್ತಾ ಇದ್ದರು. ವಿವಿಧ ಆಸ್ಪತ್ರೆ ಅಂದರೆ ಮಣಿಪಾಲು ಮತ್ತು ವೈದೇಹಿ ಆಸ್ಪತ್ರೆಯಲ್ಲಿ ಅವರು ಚಿಕಿತ್ಸೆಯನ್ನು ಪಡೆದುಕೊಂಡು ಮನೆಗೆ ವಾಪಸ್ಸಾಗಿದ್ದರು. ಜೊತೆಗೆ ಮನೆಯಲ್ಲೇ ಕೂಡ ವೆಂಟಿಲೇಟರ್ ಮುಖಾಂತರ ಅವರಿಗೆ ಪ್ರತಿನಿತ್ಯ ಅದರಲ್ಲೇ ಇರ್ತಾ ಇದ್ರು ಅನ್ನುವಂಥ ಒಂದು ಮಾಹಿತಿಯನ್ನು ಮನೆಯವರು ಕೊಡ್ತಾ ಇದ್ರು. ಜೊತೆಗೆ ಏನಂತಂದರೆ ಎಸ್.ಎಂ. ಕೃಷ್ಣ ಅವರಿಗೆ ಈ ಒಂದು ಶ್ವಾಸಕೋಶ ಕಾಯಿಲೆ ಬಂದಾಗಿನಿಂದನೂ ಕೂಡ ಸಾಕಷ್ಟು ಬಳಲಿದ್ರು ಅನ್ನುವಂಥ ಒಂದು ಮಾಹಿತಿಯನ್ನು ಕೊಡ್ತಾ ಇರುವಂಥದ್ದು. ಹೀಗಾಗಿ ಇಂದು ರಾತ್ರಿ ಸುಮಾರು 2:45 ಸುಮಾರಿಗೆ ಅವರ ನಿವಾಸದಲ್ಲಿ ಏನು ಮೃತಪಟ್ಟಿರುವಂಥದ್ದು. ಸದಾಶಿವನಗರದಲ್ಲಿ ಇರ್ತಕ್ಕಂಥ ಏನು ನಿವಾಸ ಇದೆ, ಅವರ ನಿವಾಸದಲ್ಲಿ ಈಗಾಗಲೇ ಅವರ ಪಾರ್ಥಿವ ಶರೀರವನ್ನು ಹೊರಗಡೆ ಇಡೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಅವರ ಕುಟುಂಬಸ್ಥರು ಮಾಡ್ಕೊಳ್ತಾ ಇರುವಂಥದ್ದು. ಜೊತೆಗೆ ವಿಷಯ ಗೊತ್ತಾಗ್ತಿದ್ದಂತೆ ಅವರ ಕುಟುಂಬಸ್ಥರು ಜೊತೆಗೆ ಪೊಲೀಸ್ ಅಧಿಕಾರಿಗಳು ಕೂಡ ಮನೆಗೆ ಭೇಟಿ ಕೊಟ್ಟು ಪರಿಶೀಲನೆಯನ್ನು ನಡೆಸ್ತಾ ಇರುವಂಥದ್ದು. ಜೊತೆಗೆ ಅಕ್ಕಪಕ್ಕದ ಏನು ಅವರ ಏನು ಮನೆಯವರಿದ್ರು, ಜೊತೆಗೆ ಅವರ ಕುಟುಂಬಸ್ಥರಿಗೆ ವಿಷಯ ಗೊತ್ತಾಗ್ತಿದ್ದಂತೆ ಎಲ್ಲರೂ ಕೂಡ ಬರ್ತಾ ಇದ್ದಾರೆ, ಒಬ್ಬೊಬ್ಬರಾಗೆ ಮನೆಗೆ ಬರ್ತಾ ಇದ್ದಾರೆ. ಅದರಲ್ಲೂ ಕೂಡ ಅವರ ರಸ್ತೆಯ ಮುಂಭಾಗ ಏನಿದೆ 2 ಕಡೆನೂ ಕೂಡ ಬ್ಯಾರಿಕೇಡ್ಗಳನ್ನು ಹಾಕಿ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನು ಕೂಡ ಒದಗಿಸ್ತಾ ಇರುವಂಥದ್ದು. ಯಾಕೆಂತಂದ್ರೆ
ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಸೇರುವಂತಹ ಒಂದು ನಿರೀಕ್ಷೆ ಇದೆ. ಯಾಕೆಂತಂದ್ರೆ ಅವರು ಮುಖ್ಯಮಂತ್ರಿಯಾಗಿ ಕೆಲಸವನ್ನ ಮಾಡಿದ್ರು, ಜೊತೆಗೆ ರಾಜ್ಯ ಮತ್ತೆ ಕೇಂದ್ರದಲ್ಲಿ ಸಾಕಷ್ಟು ಸೇವೆಯನ್ನ ಸಲ್ಲಿಸಿದ್ರು. ಜೊತೆಗೆ ಕಾಂಗ್ರೆಸ್ ಪಕ್ಷ ಮತ್ತೆ ಬಿಜೆಪಿ ಪಕ್ಷ ಎರಡರಲ್ಲೂ ಕೂಡ ಅವರು ಇದ್ರು. ಕೊನೆಯಲ್ಲಿ ಅವರು ಬಿಜೆಪಿ ಪಕ್ಷಕ್ಕೆ ಸದಸ್ಯತ್ವವನ್ನು ಪಡೆದುಕೊಂಡು ಬಿಜೆಪಿ ಪಕ್ಷದಲ್ಲಿ ಅವರು ಕಾರ್ಯವನ್ನು ನಿರ್ವಹಿಸಿದ್ರು. ಜೊತೆಗೆ ಇವತ್ತು ಸಿಲಿಕಾನ್ ಸಿಟಿ ಬೆಂಗಳೂರು ಇಷ್ಟು ದೊಡ್ಡ ಮಟ್ಟದಲ್ಲಿ ಹೆಸರನ್ನ ಪಡೆದುಕೊಳ್ಳೋದಕ್ಕೆ ಎಸ್ ಎಂ ಕೃಷ್ಣ ಅವರ ಕೊಡುಗೆ ಅಪಾರವಾಗಿದೆ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಬೆಂಗಳೂರಿಗೆ IT-BT ಹೆಸರನ್ನ ತಂದುಕೊಟ್ಟಿದ್ದೆ ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರ ಅವಧಿಯಲ್ಲಿ. ಯಾಕೆಂತಂದ್ರೆ ಅಷ್ಟೊಂದು IT ಪಾರ್ಕ್ಗಳು ಜೊತೆಗೆ IT ಕಂಪನಿಗಳು ಬೆಂಗಳೂರಿಗೆ ಬಂದು ಸಿಲಿಕಾನ್ ಸಿಟಿ ಮತ್ತೆ ಆ ಹೆಸರನ್ನ ಪಡೆದುಕೊಳ್ಳೋದಕ್ಕೆ ಇವರೇ ನೇರವಾಗಿ ಕಾರಣಕರ್ತರು. ಅಷ್ಟರ ಮಟ್ಟಿಗೆ ಅವರು ಅವರ ಅವಧಿಯಲ್ಲಿ ಕೆಲಸವನ್ನ ಮಾಡಿದ್ರು, ಅಷ್ಟರ ಮಟ್ಟಿಗೆ ಬೆಂಗಳೂರು ಅಭಿವೃದ್ಧಿಯನ್ನ ಪಡಿಸಿದ್ರು. ಇದ್ರ ಜೊತೆಗೆ ಆ ಸಮಯದಲ್ಲಿ ಸಾಕಷ್ಟು ಅಂದ್ರೆ ಇವರು ಏನು ಮುಖ್ಯಮಂತ್ರಿ ಆಗಿದ್ದಂತ ಸಮಯದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸಿದ್ರು ಅನ್ನುವಂಥದ್ದು. ಯಾಕೆಂತಂದ್ರೆ ಅವರ ಮುಖ್ಯಮಂತ್ರಿ ಅವಧಿಯಲ್ಲಿ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಕೂಡ ಕಿಡ್ನಾಪ್ ಆಗಿದ್ರು. ಜೊತೆಗೆ ಭೀಕರ ಬರಗಾಲ ಕೂಡ ರಾಜ್ಯದಲ್ಲಿ ಎದುರಿಸಿತ್ತು. ಜೊತೆಗೆ ಮೋಡ ಬಿತ್ತನೆ ಏನು ಅವಾಗ ಬರಗಾಲದಿಂದಾಗಿ ಇಡೀ ರಾಜ್ಯವ್ಯಾಪಿ ಮೋಡ ಬಿತ್ತನೆಯನ್ನು ಕೂಡ ಮಾಡಿದಂತಹ ಹೆಗ್ಗಳಿಕೆ ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರಿಗೆ ಸಲ್ಲಿಸುತ್ತೆ. ಈ ತರ ಎಲ್ಲ ಸಮಸ್ಯೆಗಳನ್ನು ಎದುರಿಸಿಕೊಂಡು ಸಾಕಷ್ಟು ಕೆಲಸವನ್ನ ಮಾಡಿದ್ರು. ವಿದೇಶಾಂಗ ಮಂತ್ರಿಗಳಾಗಿ ಕೂಡ ಅವರು ಸೇವೆಯನ್ನ ಸಲ್ಲಿಸಿದ್ರು. ಹೀಗಾಗಿ ಅವರ ನಿವಾಸದಲ್ಲಿ ಇವತ್ತು ಅಂದ್ರೆ ಅವರು ಬಹುಕಾಲದಿಂದಾಗಿ ವಯೋಸಹಜ ಕಾಯಿಲೆಯಿಂದಾಗಿ ಅವರು ಬಳಲ್ತಾ ಇದ್ರು. ಹೀಗಾಗಿ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಮೃತಪಟ್ಟಿರುವಂತದ್ದು. ಶ್ವೇತಾ, ಓಕೆ, ಇನ್ನು ಅವರ ಅಂತಿಮ ದರ್ಶನಕ್ಕೆ ಯಾವ ರೀತಿಯಾದಂತಹ ವ್ಯವಸ್ಥೆಗಳಾಗ್ತಾ ಇದೆ ನಂದೇಶ್, ಇದ್ರ ಬಗ್ಗೆ ಡೀಟೇಲ್ಸ್ ಸಿಗ್ತಾ ಇದೆಯಾ? ಕುಟುಂಬದವರು ಏನಾದರೂ ಹೇಳಿದಾರಾ? ಎಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡ್ತಾರೆ, ಎಷ್ಟು ಹೊತ್ತಿಗೆ, ಅದರ ಬಗ್ಗೆ? ಶ್ವೇತಾ, ಏನಂತಂದ್ರೆ ಅವರ ಎಲ್ಲಿ ಅಂತ್ಯಕ್ರಿಯೆ ಮಾಡ್ತಾರೆ, ಜೊತೆಗೆ ಅವರ ಕುಟುಂಬಸ್ಥರು ಇನ್ನೂ ಕೂಡ ಒಳಗಡೆ ಇದ್ದಾರೆ. ಆದರೆ ಮಾಧ್ಯಮದವ್ರನ್ನ ಯಾರನ್ನೂ ಕೂಡ ಅವರ ಒಳಗಡೆ ಬಿಡ್ತಾ ಇಲ್ಲ. ಹೀಗಾಗಿ ಅವರು ಎಲ್ಲಿ ಅಂತಿಮ ಸಂಸ್ಕಾರ ಮಾಡ್ತಾರೆ ಮತ್ತೆ ಅನ್ನುವಂಥದ್ದು ಕೂಡ ಇನ್ನೂ ಸಿಗ್ತಾ ಇಲ್ಲ. ಯಾಕೆಂತಂದ್ರೆ ಈಗಾಗಲೇ ಬೆಳಗಾವಿಯಲ್ಲಿ ಅಧಿವೇಶನ ನಡೀತಾ ಇದೆ. ರಾಜಕೀಯ ಗಣ್ಯರು, ವಿವಿಧ ಪಕ್ಷಗಳ ಗಣ್ಯರು ಎಲ್ಲರೂ ಕೂಡ ಬೆಳಗಾವಿಯಲ್ಲೇ ಇರೋದ್ರಿಂದ ಅವರಿಗೆ ಒಬ್ಬೊಬ್ಬರಾಗಿ ಅವರು ಬಂದು ದರ್ಶನವನ್ನು ಪಡೆದುಕೊಳ್ತಾರೆ. ಜೊತೆಗೆ ಎಲ್ಲಿ ಅವರ ಹುಟ್ಟೂರಲ್ಲಿ ಮಾಡಬೇಕಾ, ಬೆಂಗಳೂರಿನಲ್ಲೇ ಮಾಡಬೇಕಾ ಅನ್ನುವಂಥದ್ದು ಕೂಡ ಇನ್ನೂ ನಿರ್ಧಾರವಾಗಿಲ್ಲ. ಜೊತೆಗೆ ಏನಂತಂದ್ರೆ ಒಳಗಡೆ ಸಾಕಷ್ಟು ಅವರ ಕುಟುಂಬಸ್ಥರು ಇದ್ದಾರೆ. ಒಳಗಡೆ ಕೂಡ ಇನ್ನು ಮಾಧ್ಯಮಗಳಿಗೆ ಅವರ ಇನ್ನು ಭಾವಚಿತ್ರವನ್ನ ಎಸ್ ಎಂ ಕೃಷ್ಣ ಅವರ ನಿಧನ ಆಗಿರುವಂತಹ ಅವರ ಪಾರ್ಥಿವ ಶರೀರವನ್ನ ಇನ್ನೂ ಕೂಡ ರಿವೀಲ್ ಮಾಡಿಲ್ಲ. ಹೀಗಾಗಿ ಒಬ್ಬೊಬ್ಬರಾಗೆ ಕುಟುಂಬಸ್ಥರು, ಪೊಲೀಸ್ ಅಧಿಕಾರಿಗಳು ಕೂಡ ಎಲ್ಲರೂ ಬರ್ತಾ ಇದ್ದಾರೆ. ಅಂತಿಮ ನಿರ್ಧಾರ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಲ್ಲಿ ಅವರ ಅಂತ್ಯಕ್ರಿಯೆಯನ್ನ ಮಾಡ್ತಾರೆ ಅನ್ನುವಂಥದ್ದು ಕೂಡ ಅವರು ತಿಳಿಸ್ತಾರೆ. ಶ್ವೇತಾ. ಓಕೆ ನಂದೇಶ್, ಈಗ ಸದ್ಯಕ್ಕೆ ಯಾರಿದ್ದಾರೆ ಒಳಗಡೆ? ಅವರ ಕುಟುಂಬದವರಾಗಿರ್ಬೋದು ಅಥವಾ ಈಗ ರಾಜಕೀಯ ನಾಯಕರೇ ಅವರ ಕುಟುಂಬಕ್ಕೆ ಹತ್ರ ಇರೋರು, ಸೊ ಯಾರಿದ್ದಾರೆ? ಶ್ವೇತಾ, ಏನಂತಂದ್ರೆ ಅವರ ಕುಟುಂಬಸ್ಥರು ಅಂತಂದ್ರೆ ಈಗ ಏನು DK ಶಿವಕುಮಾರ್ ಆಗಿರುವಂತ ಅವರ ಮಕ್ಕಳು ಬಂದಿರುವಂತದ್ದು, ಜೊತೆಗೆ ಅವರ ನಿವಾಸದಲ್ಲೇ ಇದ್ದಾರೆ. ಎಸ್ ಎಂ ಕೃಷ್ಣ ಕಡೆಯವರು ಕೂಡ ಅವರ ಮಕ್ಕಳು ಕಡೆಯವರು, ಅಳಿಯಂದ್ರು, ಅವರ ದೂರದ ಸಂಬಂಧಿಕರು ಕೂಡ ಒಬ್ಬೊಬ್ಬರೇ ಹಾಗೆ ಬರ್ತಾ ಇರುವಂತದ್ದು. ಸಾಕಷ್ಟು ಸುಮಾರು ಒಂದು 100ರಿಂದ 150 ಜನರು ಕೂಡ ಅವರ ಕುಟುಂಬಸ್ಥರು ಒಳಗಡೆ ಇದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಎಕ್ಸಾಕ್ಟ್ ಆಗಿ ಒಳಗಡೆ ಯಾರ್ಯಾರಿದ್ದಾರೆ ಅನ್ನುವಂಥದ್ದು ಕೂಡ ಇದುವರೆಗೂ ಕೂಡ ಮಾಹಿತಿ ಸಿಗ್ತಾ ಇಲ್ಲ. ಹೀಗಾಗಿ ಪೊಲೀಸ್ ಅಧಿಕಾರಿಗಳು ಕೂಡ, ಕಮಿಷನರ್ ಕೂಡ ಭೇಟಿಯನ್ನ ಕೊಟ್ಟು ಎಲ್ಲ ಕೂಡ ಈಗ ಮನೆಯ ಒಳಗಡೆ ವಿಜುವಲ್ಸ್ ಅನ್ನ ನಮ್ಮ ಕ್ಯಾಮ್ರಾಮನ್ ನಾಗಾರ್ಜುನ್ ತೋರಿಸ್ತಾ ಇದ್ದಾರೆ. ಎಲ್ಲ ಪಾರ್ಥಿವ ಶರೀರವನ್ನ ಮನೆಯ ಮುಂಭಾಗದಲ್ಲಿ ಇಡೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮನೆಯ ಒಳಗಡೆ ಇಟ್ಟಿರುವಂತಹ ಒಂದು ಪಾರ್ಥಿವ ಶರೀರವನ್ನ ಹೊರಗಡೆ ತಂದು ಸಾರ್ವಜನಿಕರ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡ್ಕೊಡೋದಕ್ಕೂ ಕೂಡ ಎಲ್ಲ ಸಿದ್ಧತೆಗಳನ್ನ ಕೂಡ ಮಾಡ್ಕೊಳ್ತಾ ಇರುವಂತದ್ದು. ಹೀಗಾಗಿ ಸಾಕಷ್ಟು ಜನರು ಈಗಾಗಲೇ ಬರ್ತಾ ಇರುವಂತದ್ದು. ಇನ್ನೇನು ವಿಷಯ ಗೊತ್ತಾಗ್ತಿದ್ದಂತೆ ಎರಡೂ ಕಡೆನೂ ಕೂಡ ಬ್ಯಾರಿಕೇಡ್ಗಳನ್ನ ಅಳವಡಿಕೆ ಮಾಡಿರುವಂತದ್ದು. ಹೀಗಾಗಿ ಸಾಕಷ್ಟು ಜನರು ಸೇರುವಂತಹ ಒಂದು ನಿರೀಕ್ಷೆ ಇದೆ. ಹೀಗಾಗಿ ಒಳಗಡೆ ಅಂದ್ರೆ ಎಕ್ಸಾಕ್ಟ್ ಆಗಿ ಅವರ ಮನೆಯಲ್ಲಿ ಅವರ ಕುಟುಂಬಸ್ಥರು, ಹತ್ತಿರದ ಸಂಬಂಧಿಗಳು ಯಾರ್ಯಾರು ಇದ್ದಾರೆ ಅನ್ನುವಂಥದ್ದು ಕೂಡ ಇನ್ನಷ್ಟು ಮಾಹಿತಿ ತಿಳಿದು ಬರಬೇಕಾಗಿದೆ. ಯಾಕೆಂತಂದ್ರೆ ಮಧ್ಯರಾತ್ರಿ ಈ ಒಂದು ಅವರು ಏನು ನಿಧನ ಆಗಿರೋ ವಿಚಾರ ತಿಳಿತಿದ್ದಂತೆ ಒಬ್ಬೊಬ್ಬರೇ ಅವರ ಸಂಬಂಧಿಕರು ಕೂಡ ಬರ್ತಾ ಇರುವಂತದ್ದು. ಶ್ವೇತಾ. ಓಕೆ ನಂದೀಶ್, ಈಗ ಮನೆ ಹೊರಗಡೆ ಯಾವ ರೀತಿ ಭದ್ರತೆ ವ್ಯವಸ್ಥೆ ಮಾಡಲಾಗಿದೆ ಅದನ್ನ ಕ್ಯಾಮ್ರಾದಲ್ಲಿ ಪ್ಯಾನ್ ಮಾಡಿ ತೋರಿಸಬಹುದು. ಅಂದ್ರೆ ಮನೆ ಎರಡೂ ಬದಿಗಳಲ್ಲೂ ಕೂಡ ಬ್ಯಾರಿಕೇಡ್ ಹಾಕಿ ಈಗ ಭದ್ರ ಮಾಡಿದ್ದಾರೆ ಅಂತ. ಅಭಿಮಾನಿಗಳು ಈಗಲೇ ಬರ್ತಾ ಇದ್ದಾರೆ, ನಾವು ನೋಡ್ತಾ ಇದ್ವಿ. ಕುಟುಂಬಸ್ಥರು ಮತ್ತೆ ಸ್ನೇಹಿತರು ಮಾತ್ರ ಬರ್ತಾ ಇದ್ದಾರೆ, ಬಟ್ ಅವರ ಅಭಿಮಾನಿಗಳು, ಕಾರ್ಯಕರ್ತರು ಕೂಡ ಸೇರ್ತಿದ್ದಾರಾ? ಖಂಡಿತವಾಗ್ಲೂ ಶ್ವೇತಾ, ಈಗ ನೀವು ನೋಡ್ತಾ ಇದ್ದೀರಾ, ನಾನು ಅವರ ಮನೆಯ ಮುಂಭಾಗದಲ್ಲಿದ್ದೀವಿ. ಇಲ್ಲಿ ಸಾಕಷ್ಟು ಪೊಲೀಸರನ್ನ ನಿಯೋಜನೆ ಮಾಡಿರುವಂಥದ್ದು ಹೆಚ್ಚಿನ ಭದ್ರತೆಗೆ, ಜೊತೆಗೆ ಬ್ಯಾರಿಕೇಡ್ಗಳನ್ನು ಅಳವಡಿಸಿರುವಂಥದ್ದು. ಈಗ ನೋಡ್ತಾ ಇದ್ದೀರಾ ಬ್ಯಾರಿಕೇಡ್ಗಳು ಯಾವ ರೀತಿ ಎರಡೂ ಕಡೆಗೆ
ಕೂಡ ಬ್ಯಾರಿಕೇಡ್ಗಳನ್ನು ರಸ್ತೆಯನ್ನು ಬಂದ್ ಮಾಡಿ ಬ್ಯಾರಿಕೇಡ್ಗಳನ್ನು ಅಳವಡಿಕೆ ಮಾಡಿರುವಂಥದ್ದು. ಯಾಕೆಂತಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಜನರು ಕಾರ್ಯಕರ್ತರು ಮತ್ತು ಬರುವಂಥ ಒಂದು ನಿರೀಕ್ಷೆ ಇದೆ. ಹಾಗಾಗಿ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳಾಗಿ ಪೊಲೀಸ್ ಅಧಿಕಾರಿಗಳು ಹೆಚ್ಚಿನ ಪೊಲೀಸ್ ಭದ್ರತೆಯನ್ನು ಕೂಡ ಒದಗಿಸಿರುವಂಥದ್ದು. ಯಾಕೆಂತಂದರೆ ಎರಡೂ ಕಡೆಯನ್ನು ಕೂಡ ಬಂದ್ ಮಾಡಿ ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ನೋಡಿಕೊಳ್ಳೋದಕ್ಕೆ ಈಗಾಗಲೇ ಎಲ್ಲ ರೀತಿಯ ಕ್ರಮಗಳನ್ನು ಅಧಿಕಾರಿಗಳು ವಹಿಸಿಕೊಂಡಿರುವಂಥದ್ದು. ಹೀಗಾಗಿ ಎರಡು ಕಡೆಯ ರಸ್ತೆಗಳನ್ನು ಬ್ಯಾರಿಕೇಡ್ಗಳನ್ನು ಹಾಕಿ ಸಂಪೂರ್ಣವಾಗಿ ಬಂದ್ ಮಾಡಿರುವಂಥದ್ದು. ಹೀಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರ ಸಾರ್ವಜನಿಕರ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡಲಾಗುತ್ತೆ. ಹೀಗಾಗಿ ಇನ್ನೇನು ಕಾರ್ಯಕರ್ತರು ಜೊತೆಗೆ ಅವರ ಅಭಿಮಾನಿಗಳು ಈಗಷ್ಟೇ ವಿಚಾರ ಗೊತ್ತಾಗ್ತಾರ ಹಿನ್ನೆಲೆಯಲ್ಲಿ ಒಬ್ಬೊಬ್ಬರಾಗೆ ಬರ್ತಾ ಇದ್ದಾರೆ. ಶ್ವೇತಾ. ಓಕೆ ನಂದೀಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.